ಇನ್ನು ಮುಂದೆ ಯೂಟ್ಯೂಬಲ್ಲಿ ವೀಡಿಯೋ ವೈರಲ್ ಆಗಬೇಕು ಅಂತಂದರೆ ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಇವತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ವೀಡಿಯೋಸ್ಗಳನ್ನ ನಿಮ್ಮ ಆಡಿಯನ್ಸ್ಗಳು ಯಾವ್ಯಾವುದು ನೋಡ್ತಾ ಇದ್ದಾರೆ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಎಲ್ಲ ನಿಮ್ಗೊಂದು ಡೀಟೇಲ್ಸ್ ಸಿಗುತ್ತೆ. ಆ ಬೇಸಿಸ್ ಮೇಲೆ ವೀಡಿಯೋಗಳನ್ನ ಮಾಡಿ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ. ನೋಡೋಣ, ಎಲ್ಲನೂ ಕೂಡ ತೋರಿಸ್ತೀನಿ ಹೇಗೆ ಅಂತ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲನೇದಾಗಿ ಇವಾಗ ಫಸ್ಟು ಏನು ಮಾಡಿ ಅಂತಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟಲ್ಲಿ ಮಾತ್ರ ನಿಮ್ಗೆ ಈ ಥರ ಬರುವಂಥದ್ದು, ಇಲ್ಲಾಂತಂದರೆ ನಿಮ್ಗೆ ಈ ಒಂದು ಆಪ್ಷನ್ ಬರೋಲ್ಲ. ಸೊ ನಿಮ್ಮ ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಫೋಟೋ ಎಲ್ಲ ಇರುತ್ತೆ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ, ಇನ್ಸ್ಪಿರೇಷನ್ ಅಂತ. ಈ ಇನ್ಸ್ಪಿರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸ್ಪಾರ್ಕ್ ಯುವರ್ ನೆಕ್ಸ್ಟ್ ಗ್ರೇಟ್ ಐಡಿಯಾ ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರದೊಂದು ಟ್ಯಾಬ್ ಬರುತ್ತೆ. ಇಲ್ಲಿ ನಿಮಗೆ ಹಲವಾರು ಒಂದಷ್ಟು ವೀಡಿಯೋಸ್ಗಳು 9 ಕಾನ್ಸೆಪ್ಟ್ಸ್ಗಳನ್ನ ನಿಮ್ಗೆ ಇಲ್ಲಿ ಸಜೆಸ್ಟ್ ಮಾಡಿರ್ತಾರೆ ಯೂಟ್ಯೂಬ್ ಅವರು, ಆಯಿತಾ. ಸೊ ಇಲ್ಲಿ ನಿಮ್ಗೆ ಏನು ಸಜೆಸ್ಟ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಯೂಟ್ಯೂಬಲ್ಲಿ ನಿಮ್ಮ ಆಡಿಯನ್ಸ್ಗಳು ಇಂಟ್ರೆಸ್ಟ್ ಇದ್ದಾರೆ, ಇದನ್ನು ನೋಡೋದಕ್ಕೆ ಅವ್ರಿಗೆ ಆಸೆ ಇದೆ ಅನ್ನುವಂಥ ಒಂದು ಡೇಟಾ ಆಗಿರುತ್ತೆ. ಸೊ ನೀವೇನು ಮಾಡಬೇಕು, ಈ ಥರ ಒಂದು ಕಂಟೆಂಟ್ನ ನೀವು ಮಾಡಬೇಕಾಗುತ್ತೆ. ಸೊ ನಿಮಗೆ ಕಂಟೆಂಟ್ ಐಡಿಯಾನ ಈ ಒಂದು ಇನ್ಸ್ಪಿರೇಷನ್ ಟ್ಯಾಬಲ್ಲಿ ಯೂಟ್ಯೂಬ್ ಅವರು ಕೊಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಫಸ್ಟು ಸ್ವಲ್ಪ ಒಂದು ರೇಂಜ್ಗಿತ್ತು ಅಪ್ಡೇಟು, ಈಗ ಇದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಅದೇ ಇವಾಗ ಯೂಟ್ಯೂಬಲ್ಲಿ ಇವತ್ತು ಹೊಸ್ದಾಗಿ ಬಂದಿರೋ ಅಪ್ಡೇಟು. ಸೊ ಏನೇನು ಅಪ್ಡೇಟ್ ಆಗಿದೆ ಅನ್ನೋದನ್ನ ನಾವು ನೋಡೋದಾಯಿತು ಅಂತಂದರೆ, ನೋಡಿ ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಪೇಜಸ್ಗಳಿರುತ್ತೆ 1, 2, 3 ಅಂತ. ಸೊ ನಿಮ್ಗೆ ಇದು ಫಸ್ಟ್ ಪೇಜ್, ಆಯಿತಾ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ವೀಡಿಯೋಸ್ಗಳೆಲ್ಲ ಸಜೆಸ್ಟ್ ಆಗಿರುತ್ತೆ, ಅಂದರೆ ವೀಡಿಯೋ ಕಾನ್ಸೆಪ್ಟ್ಸ್ಗಳು, ಸೊ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಈಗ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ನಿಮಗೆ ಯಾವುದು ಕ್ವಾಲಿಟಿಲಿ ವೀಡಿಯೋ ಕ್ವಾಲಿಟಿ ಸೈಜು ವರ್ಟಿಕಲ್ ಬೆಸ್ಟಾ ಹಾರಿಜಾಂಟಲ್ ಬೆಸ್ಟ್ ಅನ್ನೋದಿದೆ ಕಾನ್ಸೆಪ್ಟು. ಇದರಲ್ಲಿ ಆಡಿಯನ್ಸ್ಗಳು ಇಂಟ್ರೆಸ್ಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಐಡಿಯಾ ಸಿಗುತ್ತೆ, ಆಯಿತಾ. ಸೊ ಇದು ಯಾಕೆ ನಿಮ್ಮ ಚಾನಲ್ ಫಿಟ್ ಆಗುತ್ತೆ, ಏನಕ್ಕೆ ಅಂತ. ಸೊ ನಿಮಗೆ ರೀಸೆಂಟ್ ಹಳೆ ವೀಡಿಯೋಸ್ಗಳನ್ನ ನೋಡಿ ಯೂಟ್ಯೂಬರು ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಮೇಲೆ ನೀವು ಐಡಿಯಾನ ನೀವು ಡೆವಲಪ್ ಮಾಡಿಕೊಂಡು ಸೊ ನೀವೇನು ಮಾಡ್ಬೋದು, ಸೊ ಇಲ್ಲಿ ಡೆವಲಪ್ ಐಡಿಯಾ ಅಂತ ಕೊಡ್ತು ಅಂತಂದರೆ, ಸೊ ನಿಮ್ಗೆ ಇಲ್ಲಿ ಟೈಟಲ್ಲು, ಔಟ್ಲೈನು, ತಮ್ಮನೇಲಿ ಏನಕ್ಕೆ ಮಾಡಬೇಕು ಅದೆಲ್ಲ ನಿಮ್ಗೆ ಇಲ್ಲಿ ಸಜೆಷನ್ಸ್ಗಳು ಬರುತ್ತೆ. ಸೊ ನೀವು ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋ ಮಾಡ್ಬೋದಾಗುತ್ತೆ, ಆಯಿತಾ. ಸೊ ಆಡಿಯನ್ಸ್ಗಳು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅದನ್ನು ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ. ಈ ಥರ ನೀವು ನಿಮ್ಗೆ ಇಲ್ಲಿ ಐಡಿಯಾಸ್ಗಳಿರುತ್ತೆ, ಐಡಿಯಾಸ್ಗಳನ್ನ ನೋಡ್ಬೋದು. ಆಮೇಲೆ ನಿಮ್ಗೆ ಇದೇನು ಇಮೇಜಸ್ಗಳು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಡಿಜಿಟಲ್ ಪೇಂಟಿಂಗ್ ಅಂತ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಸ್ಕೆಚ್ ಕೊಡ್ತು ಅಂತಂದರೆ ಇದೆಲ್ಲ ಫುಲ್ಲು ಸ್ಕೆಚ್ ಆಗುತ್ತೆ. ಸ್ಕೆಚ್ಚಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಈ ಥರ 1 ನಿಮಿಷ ವರ್ಕಿಂಗ್ ಆನ್ ಇಟ್ ಅಂತ ಬರ್ತಾ ಇದೆ. ಸೊ ಇದೊಂದು ಒಳ್ಳೆ ಆಪ್ಷನ್ನು, ನೀವೆಲ್ಲ ಯೂಟ್ಯೂಬರ್ಸ್ಗಳು ಉಪಯೋಗಿಸ್ಕೊಳ್ಳಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನೋಡಿ ಇವಾಗ ಸೊ ಫುಲ್ಲು ಇದರಲ್ಲಿ ಪೇಂಟಿಂಗಲ್ಲಿ ಬಂದಿದೆ ಇಮೇಜಸ್ಗಳು. ಅದೇ ಥರ ನಿಮ್ಗೆ ಇಲ್ಲಿ ಇನ್ನೊಂದು ಸೆಲೆಕ್ಟ್ ಇರುತ್ತೆ, ಟೈಟಲ್ ಒಂದೇ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರೀ ಟೈಟಲ್ ಮಾತ್ರ ಕಾಣಿಸುತ್ತೆ. ಸೊ ನಾನು ಇಮೇಜಸ್ಸು ಡಿಜಿಟಲ್ ಪೇಂಟಿಂಗ್ ಕೊಟ್ಟು ಅಪ್ಲೈ ಮಾಡ್ತೀನಿ. ಸೊ ಆಗ ಡಿಜಿಟಲ್ ಪೇಂಟಿಂಗ್ ಬರುತ್ತೆ. ಆಮೇಲೆ ನೀವು ಏನಾದ್ರು ಟಾಪಿಕ್ನ ಸರ್ಚ್ ಮಾಡಬೇಕು ಅಂತಂದರೆ ನೀವು ಇಲ್ಲೇ ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ಸೋಷಿಯಲ್ ಮೀಡಿಯಾ ಗ್ರೋತ್ ಅಂತ ನಾನು ಸರ್ಚ್ ಮಾಡಿ ಎಕ್ಸ್ಪ್ಲೋರ್ ಐಡಿಯಾಸ್ ಅಂತ ಕೊಡ್ತು ಅಂತಂದರೆ ಸೊ ನಿಮಗೆ ಐಡಿಯಾಸ್ಗಳು ಬರುತ್ತೆ ಅದರ ರಿಲೇಟೆಡ್ ಆಗಿ, ಆಯಿತಾ. ಸೊ ಈ ಥರ ನಿಮ್ಗೆ ಇಲ್ಲಿ ಸಜೆಷನ್ಸ್ಗಳು ಸಿಗುತ್ತೆ. ಸೊ ಇದರಿಂದ ನೀವು ಕಂಟೆಂಟ್ಸ್ಗಳನ್ನ ನೀವು ಮಾಡ್ಬೋದು, ನಿಮಗೆ ಎಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಆಮೇಲೆ ನೋಡಿ ಇಲ್ಲಿ ಇನ್ನೊಂದಿದೆ ಪ್ಲಸ್ ಅಂತ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ವೀಡಿಯೋಗಳು ಬರುತ್ತೆ, ಹಳೆ ವೀಡಿಯೋ ನೀವು ಹಾಕಿರ್ತೀರಲ್ಲ ನಿಮ್ಮ ಚಾನಲಲ್ಲಿ, ಆ ವೀಡಿಯೋಗಳೆಲ್ಲ ತೋರಿಸುತ್ತೆ. ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ವೀಡಿಯೋಸ್ ಚೂಸ್ ಮಾಡಿ ಡನ್ ಅಂತ ಕೊಡ್ತು ಅಂತಂದರೆ, ಆ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸ್ಪ್ಲೋರ್ ಐಡಿಯಾಸ್ ಕೊಡ್ತು ಅಂತಂದರೆ ಅದರ ರಿಲೇಟೆಡ್ ಆಗಿ ನಿಮ್ಗೆ ಐಡಿಯಾಸ್ಗಳು ಕೂಡ ನಿಮ್ಗೆ ಇಲ್ಲಿ ಯೂಟ್ಯೂಬ್ ಅವರು ತೋರಿಸ್ತಾರೆ, ಆಯಿತಾ. ಸೊ ಈ ಒಂದು ಆಪ್ಷನ್ನ ನೀವು ಉಪಯೋಗಿಸ್ಕೊಂಡು ಸೊ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವು ರೆಡಿ ಮಾಡ್ಬೋದು. ಯೂಟ್ಯೂಬಲ್ಲೇ ನಿಮಗೆ ಫ್ರೀಯಾಗಿ ಸಜೆಷನ್ಸ್ಗಳೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಇನ್ಸ್ಪಿರೇಷನ್ ಟ್ಯಾಬ್ ಏನಿತ್ತು, ಇದು ಮೊದಲು ಇಷ್ಟೊಂದೆಲ್ಲ ನಮ್ಮ ಫೀಚರ್ಸ್ಗಳು ಇರಲಿಲ್ಲ, ಇವಾಗ ಇದನ್ನು ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ, ಯಾವ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಬೇಕು ಅಂತ. ಸೊ ಇಲ್ಲಿ ಸರ್ಚ್ ಮಾಡಿಕೊಂಡು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಚಾನಲ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನಿಮ್ಮ ಚಾನಲ್ ಪಕ್ಕ ವೈರಲ್ ಆಗುತ್ತೆ, ಒಳ್ಳೆ ಸಬ್ಸ್ಕ್ರೈಬರ್ಸ್, ವ್ಯೂಸ್ ಎಲ್ಲವೂ ಕೂಡ ಬರುತ್ತೆ. ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಇವತ್ತು ಹೊಸ ಅಪ್ಡೇಟು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.